ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಪ್ರತಿ ಟನ್ಗೆ 3,500 ರೂಪಾಯಿಗಳ ಬೆಂಬಲ ಬೆಲೆಯನ್ನು ನೀಡಬೇಕು ಹಾಗೂ ಬಾಕಿ ಉಳಿದಿರುವ ಹಣವನ್ನು ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ತಿಳಿಸಿದ್ದಾರೆ. ಈ ಕುರಿತು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ನವೆಂಬರ್ 6ರಂದು ರಸ್ತೆ ತಡೆ ನಡೆಸಿ ವಿವಿಧ ಸಂಘಟನೆ ಹಾಗೂ ಎವಿಪಿ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನಾ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಪವರ್ ಟಿವಿ, ಬಾಗಲಕೋಟೆ. ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆಗಳಿಂದ ಆಗುತ್ತಿರುವಂತಹ ಅನ್ಯಾಯವನ್ನು ಖಂಡಿಸಿ ಈ ವರ್ಷದ ಹಂಗಾಮಿಗೆ 3,500 ರೂಪಾಯಿ ಒಂದು ಟನ್ ಕಬ್ಬಿಗೆ ದರ ನೀಡಬೇಕು ಅಂತ ಆಗ್ರಹಿಸಿ ನಾವು ರೈತಪರ ಚಳವಳಿಯನ್ನು ಈಗಾಗಲೇ ಕಳೆದ ಒಂದು ವಾರದಿಂದ ಹಮ್ಮಿಕೊಂಡಿದ್ದೀವಿ. ವಿವಿಧ ಹಂತಗಳಲ್ಲಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೀವಿ. ಮೊದಲನೇದಾಗಿ ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋದ್ರ ಮುಖಾಂತರ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಧರಣಿ ಪ್ರತಿಭಟನೆ ರಸ್ತಾ ರೋಕ ಮಾಡೋದ್ರ ಮುಖಾಂತರ ಜಂಬಿಗಿ ಬ್ರಿಡ್ಜ್ ಮೇಲೆ ರಸ್ತಾ ರೋಕ ಮಾಡೋದ್ರ ಮುಖಾಂತರ ನಾವು ಹಂತವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮಗೆ ಕಳೆದ 2 ದಿನಗಳಿಂದ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಬಂದಾಗ ಜಮಖಂಡಿಯ ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರು ನಮಗೆ ಮಾತು ಕೊಟ್ಟಿದ್ರು, ನಿಮಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಂದ ದರವನ್ನು ನಾವು ಘೋಷಿಸ್ತೀವಿ, ನಿಮಗೆ ನಾವು ಸಂಪೂರ್ಣವಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ಹೋಗಿದ್ರು. ಇಲ್ಲಿವರೆಗೂ ತಾಲೂಕು ಆಡಳಿತ ಆಗಿರ್ಬೋದು, ಇಲ್ಲ ಜಿಲ್ಲಾ ಆಡಳಿತ ಆಗಿರ್ಬೋದು, ಎರಡೂ ಆಡಳಿತ ವ್ಯವಸ್ಥೆಯಿಂದ ನಮ್ಗೆ ಯಾವುದೇ ಸೂಚನೆ ಬರಲಾದ ಕಾರಣ ನಾವು ಇವತ್ತು ರೈತ ಮುಖಂಡರ ಸಭೆಯನ್ನು ಕರೆದಿದ್ದೀವಿ. ಇವತ್ತು ಸಭೆ ತೀರ್ಮಾನ ಏನಾಗಿತ್ತು ಅಂದ್ರೆ, ನಾಳೆಯಿಂದ ನಾವು ಜಮಖಂಡಿಯ ದೇಸಾಯಿ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡೋದ್ರ ಮುಖಾಂತರ 12 ಗಂಟೆವರೆಗೆ ಜಮಖಂಡಿ ದೇಸಾಯಿ ಸರ್ಕಲ್ನಲ್ಲಿ ಪ್ರತಿಭಟನೆ ಆಗುತ್ತೆ. ಅದಾದ ನಂತರ 12 ಗಂಟೆ ನಂತರ ಮತ್ತೆ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಅಹೋರಾತ್ರಿ ರಸ್ತಾ ರೋಕ ಧರಣಿ ಮುಖಾಂತರ ನಮಗೆ ಕಬ್ಬಿನ ಬೆಲೆಗೆ ಯೋಗ್ಯವಾದ 3,500 ರೂಪಾಯಿ ದರದ ಆದೇಶ ಪತ್ರವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಕೊಡುವವರೆಗೂ ನಾವು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮುಚ್ಚಳಿಕೆ ಪತ್ರಗಳನ್ನು ಕೂಡ ಸಕ್ಕರೆ ಕಾರ್ಖಾನೆಗಳಿಂದ, ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳ ಮೋಸ ಅಂದಪ್ಪ ನಮ್ಮ ಜಮಖಂಡಿ ತಾಲೂಕಿನ ರೈತರಿಗೆ ಮೋಸ ಬಹಳ ಮಾಡಿದ್ದಾರೆ. ಯಾಕಂದ್ರೆ ಅದೇ ಮುಧೋಳ ತಾಲೂಕಿನಲ್ಲಿರುವಂತಹ ರೈತರಿಗೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟು ಅವ್ರ ಬಾಕಿಯನ್ನು ಯಾವುದೂ ಉಳಿಸ್ಕೊಂಡಿಲ್ಲ. ಅದು ನಮ್ಮ ಜಮಖಂಡಿ ತಾಲೂಕಿನಲ್ಲಿರುವಂತಹ ರೈತರ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡಂತ ಇವತ್ತಿನ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮಗೆ ಮುಚ್ಚಳಿಕೆ ಪತ್ರ ಬರೆದು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಇಟ್ಕೊಂಡು ನಾಳೆ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಅಹೋರಾತ್ರಿ ರಸ್ತಾ ರೋಕ ಹಾಗೂ ಧರಣಿ, ಅಲ್ಲೇ ನಾವು ಊಟ ಉಪಚಾರ ಎಲ್ಲವನ್ನು ಅಲ್ಲೇ ಮಾಡ್ಕೊಂಡು ಸುಮಾರು 16,000 ನೇತೃತ್ವದಲ್ಲಿ ರೈತರ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಸ್ಥಳೀಯ ಶಾಸಕರಾಗಲಿ, ಜನಪ್ರತಿನಿಧಿಗಳಾಗಲಿ ಮತ್ತು ಸಕ್ಕರೆ ಸಚಿವರಾಗಲಿ, ಉಸ್ತುವಾರಿ ಸಚಿವರು ಏನಾದ್ರು ಭೇಟಿ ಕೊಟ್ಟಿದ್ದಾರೆ? ಇವತ್ತಿನವರೆಗೂ ಸ್ಥಳೀಯ ಶಾಸಕರಾಗಿರ್ಬೋದು, ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಯಾರು ನಮಗೆ ಭೇಟಿ ಕೊಟ್ಟಿಲ್ಲ. ಕಾರಣ ಅವರೇ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ನಮ್ಮ ತಪ್ಪಿದೆ ಮೊದಲು ಇಲ್ಲಿ. ಯಾಕಂದ್ರೆ ನಾವು ಯಾವ ವ್ಯಕ್ತಿ ಜನಪ್ರತಿನಿಧಿ ಅನ್ಕೊಳ್ಳೋದು ನಾವು ಮತದಾನ ಮಾಡುವಾಗ ನಾವು ನಿರ್ಧಾರ ಮಾಡಬೇಕಾಗಿತ್ತು. ಆದ್ರೆ ಎಲ್ಲರೂ ರಾಜಕಾರಣ ಮಾಡೋಕ್ಕಾಗಿಲ್ಲ, ಒಳ್ಳೆ ವ್ಯಕ್ತಿ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಅನುಕೂಲಸ್ಥರದಾರ ತಿರುಗಾಡ್ತಾರ, ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಾರ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ಜನ ಮತ ಹಾಕಿ ಗೆಲ್ಲಿಸ್ಕೊಟ್ರು. ಅವ್ರ ಕಡೆ ದುಷ್ಟ ಬುದ್ಧಿ ಏನೈತಪ್ಪ ಅಂದ್ರೆ, ಅವ್ರಿಗೆ ದುಷ್ಟ ಬುದ್ಧಿ ಇವತ್ತು ಗೊತ್ತಾಯ್ತು ನಮಗೆ. ಅವ್ರದ್ದು ಕೂಡ ಸೋಗಿನ ರಾಜಕಾರಣ, ಸಾಮಾಜಿಕ ಸೇವೆ ಮಾಡ್ತಿದ್ದ ಸೋಗ್ ಹಾಕೊಂಡ ಚುನಾವಣೆಯೊಳಗೆ ದುಡ್ಡು ಹಂಚಿ ಶಾಸಕರಿಗೆ ಆಯ್ಕೆ ಆಗಿ ಇವತ್ತು ಅವ್ರ ವೈಯಕ್ತಿಕ ಬದುಕಿಗೆ ಏನು ನೀರು ಬಂದು ಹತ್ತಿಲ್ಲ. ಇವತ್ತು ಅವ್ರ ಮುಖವಾಡ ಗೋಮುಖ ವ್ಯಾಘ್ರದಾರಿ ಇವರು ದಾನ ಮಾಡೋದು ರಾಜಕಾರಣಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದ್ರ ಮುಖಾಂತರ ನಮ್ಮ ರೈತರ ಬದುಕನ್ನು ಹಾಳು ಮಾಡಲು ಮುಂದಾಗಿರುವಂತಹ ನಮ್ಮ ಜಮಖಂಡಿ ಕ್ಷೇತ್ರದ ಶಾಸಕರಿಗೆ ನಾವು ಮೊದಲು ಧಿಕ್ಕಾರ ಹೇಳ್ತೀವಿ. ಯಾಕಂದ್ರೆ ಇವ್ರು ನಾಡೋಜ ಪ್ರಶಸ್ತಿ ಕೊಟ್ಟಾರ, ಇವ್ರಿಗೆ ಯಾವ ಆಧಾರ ಮೇಲೆ ಕೊಟ್ಟಾರ ನಮ್ಗೆ ಅರ್ಥ ಆಗಿಲ್ಲ. ಇವತ್ತು ನಾಡೋಜ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು. ನಾಡೋಜ ಪ್ರಶಸ್ತಿಯನ್ನು ವಿತರಣೆ ಮಾಡಿದಂತವ್ರು ದಯವಿಟ್ಟು ನಿಮಗೆ ವಿನಂತಿ, ಜಮಖಂಡಿ ಕ್ಷೇತ್ರದ ಶಾಸಕರಿಗೆ ನಾಡೋಜ ಪ್ರಶಸ್ತಿ ಕೊಟ್ಟಿರಲ್ಲ, ಆ ನಾಡೋಜ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು. ಯಾಕಂದ್ರೆ ಇವತ್ತು ಅವರನ್ನ ಇವತ್ತು ನೀವು ಬಂದು ಸ್ಟಡಿ ಮಾಡಬೇಕಿನ್ನ ಅವ್ರದ್ದು ಏನು ನಡವಳಿಕೆ ಐತಿ ಅನ್ನೋದು ಇವತ್ತು ಅವ್ರು. ಯಾಕಂದ್ರೆ ನಾವು ಲಕ್ಷಾಂತರ ಜನ ರೈತರು ಈ ಭಾಗದಾಗ ಕೋಟಿಗಟ್ಟಲೆ ಕಬ್ಬು ನಾವು ಕಳಿಸ್ತೀವೋ, ಆದ್ರೆ ರೈತರ ದರ ನಿಗದಿ ಮಾಡಲು ಇವ್ರು ದನಿ ಎತ್ತಿಲ್ಲಪ್ಪ ಅಂದ್ರೆ ಇವ್ರು ನಾಡೋಜ ಪ್ರಶಸ್ತಿ ಸ್ವೀಕಾರ ಮಾಡಕ್ ಅರ್ಹ ಅಲ್ಲ ಅನ್ನೋದು ನಾವು ನೇರವಾಗಿ ಹೇಳ್ತೀವಿ. ಇಲ್ಲಿನ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ಈ ಫ್ಯಾಕ್ಟರಿ ಮಾಲೀಕರು ಯಾವುದೇ ಒಂದು ನಾವು ಇಷ್ಟೇ ಕೊಡ್ತೀವಿ ಅನ್ನುವಂಥದ್ದು ಕೂಡ ಯಾರು ಇವತ್ತಿನವರೆಗೂ ಮಾತಾಡಿಲ್ಲ. ದುರ್ದೈವದ ಸಂಗತಿ ಏನು ಅಂತಂದ್ರೆ, ಸಕ್ಕರೆ ಸಚಿವರು ಕೂಡ ಇಲ್ಲಿ ಬಂದಿಲ್ಲ, ಆಮೇಲೆ ಉಸ್ತುವಾರಿ ಬಂದಿಲ್ಲ, ಆಮೇಲೆ DC ಅವರು ಕೂಡ ಬಂದಿಲ್ಲ.
DC ಅವರನ್ನ ಇವರು ನಮ್ಮ AC ಅವರು ಕಾಂಟ್ಯಾಕ್ಟ್ ಮಾಡಿ ಏನು ಹೇಳಿದ್ದಾರೆ ಅಂತಂದ್ರೆ 2 ದಿವಸದಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ, ನೀವು ಧರಣಿಯನ್ನ ಹಿಂತಕ್ಕೋಬೇಕು ಅಂತ ಮೊನ್ನಿನ ದಿವಸ ಹೇಳಿದ್ರು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು 2 ದಿವಸ ಸುಮ್ಮನೆ ಕೂತಿದ್ದೀವಿ. ಇವತ್ತು ಮತ್ತೆ ಒಂದು ಸಭೆ ಕರೆದು ತೀರ್ಮಾನ ಮಾಡಿದ್ದೀವಿ. ನಾಳಿನ ದಿವಸ ABVP ಮಕ್ಕಳು ಏನಿದ್ದಾರೆ ಅವರೆಲ್ಲ ಬೃಹತ್ ಪ್ರಮಾಣದಲ್ಲಿ ಒಂದು ಸಾಥ್ ಕೊಡ್ತಾ ಇದ್ದಾರೆ ರೈತ ಸಂಘಕ್ಕೆ. ಅವ್ರ ಜೊತೆಗೆ ನಾವು ನಿಂತು ಜಮಖಂಡಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ನಂತರ ನಂತರ ನಾಳೆ ಮಧ್ಯಾಹ್ನ ಚಿಕ್ಲಿಗಿ ಕ್ರಾಸ್ನಲ್ಲಿ ಮೊನ್ನೆ ಏನ್ ಮಾಡಿದ್ವಿ ಅದೇ ಜಾಗದಲ್ಲಿ ಒಂದು ನಿಗದಿ ಆಗುವವರೆಗೂ ನಿರಂತರವಾದ ಒಂದು ಹೋರಾಟ ನಡೆಯುತ್ತೆ, ನ್ಯಾಯ ಸಿಗುವವರೆಗೂ ನಡೆಯುತ್ತೆ ಅಂತ. ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯ ನಾವು ಹೋರಾಟಗಾರರು. ಇವತ್ತಿನ ದಿವಸ ಕಬ್ಬು ಬೆಳೆಗಾರರ ಬೆಳೆಗೆ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕೃಷ್ಣಾ ತೀರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮೊನ್ನೆ ತಾನೇ ಚಿಕ್ಕಲ್ಕಿ ಕ್ರಾಸ್ದಿಂದ ಈ ಒಂದು ಹೋರಾಟ ಪ್ರಾರಂಭವಾಗಿದೆ. ಈ ಹೋರಾಟ ಇನ್ನೂ ನಿಂತಿಲ್ಲ. ನಿನ್ನೆಯೂ ಕೂಡ ಜಂಬಿ ಬ್ರಿಡ್ಜ್ ಬಂದ್ ಮಾಡಿ ರಸ್ತೆ ರೋಕೋವನ್ನು ಹೋರಾಟವನ್ನು ಮಾಡಿ ಚಳವಳಿಯನ್ನು ಮಾಡಿ ಈ ಭಾಗದ ರೈತರು ಎಲ್ಲ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ಒಂದು ಪೂರ್ವಭಾವಿ ಸಭೆ ಅಂತೇಳಿ ನಾವು ರೈತರು ಒಂದು ನಿರ್ಣಯ ಮಾಡಿ ನಾಳೆ ಬೆಳಗ್ಗೆ 10 ಗಂಟೆಗೆ ವಿದ್ಯಾರ್ಥಿ ABP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಡಿಯಲ್ಲಿ ಮತ್ತು ವಿವಿಧ ಪರ ಸಂಘಟನೆಗಳು ಆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ನಾಳೆ ದೇಸಾಯಿ ಸರ್ಕಲ್ನಲ್ಲಿ 10 ಗಂಟೆಗೆ ಒಂದು ರಸ್ತೆ ರೋಕೋ ಚಳುವಳಿಯನ್ನು ಮಾಡಿ ಅದರ ನಂತರ ನೇರವಾಗಿ ಬೈಕ್ ರ್ಯಾಲಿ ಮುಖಾಂತರ ಮತ್ತೆ ಚಿಕ್ಕರ್ಕಿ ಕ್ರಾಸ್ದಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ತೆಗೆದುಕೊಳ್ಳಕ್ಕೆ ನಿರ್ಣಯವನ್ನು ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಏನು ರೈತರು ಒಂದು ಕಡೆ ಯೋಗ್ಯವಾದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ರೋಡ್ ಮೇಲೆ ಕೂತು ಉಳ್ಳಾಡಿದ್ರು ಕೂಡ ಯೋಗ್ಯವಾದ ಬೆಲೆ ಇವತ್ತು ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಇವತ್ತಿನ ಉಸ್ತುವಾರಿ ಮಂತ್ರಿಗಳು ಇಲ್ಲ, ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಲ್ಲ, ಮತ್ತು ಅದೇ ರೀತಿ ಸಕ್ಕರೆ ಮಂತ್ರಿಗಳು ಶಿವಾನಂದ ಪಾಟೀಲ್ರವರು ಬೇಜವಾಬ್ದಾರಿತವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಬಂಧುಗಳೇ, ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ, ನಾ ಕಬ್ಬನ್ನು ಬೆಳೆಯಂಗಿಲ್ಲ, ದಾಳಂಬ್ರಿ ಈ ರೀತಿ ಬೆಳೆಗಳ ಬಗ್ಗೆ ಬೆಳೀರಿ ಅಂತೇಳಿ ರೈತರಿಗೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರ. ಅಂದ್ರೆ ಬೇಜವಾಬ್ದಾರಿತವಾದ ಹೇಳಿಕೆಗಳನ್ನು ನೀಡಬಾರ್ದು. ಆ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯವನ್ನು ಕೊಡಿಸುವಂತ ಕೆಲಸ ಫಸ್ಟ್ ಮಾಡಬೇಕು ಇವರು ಸಕ್ಕರೆ ಮಂತ್ರಿಗಳು. ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಮಕ್ಕೊಂದಾರ ಅವರು ಚಿರನಿದ್ರೆಗೆ ಜಾರಿರುವಂತ ಇವತ್ತಿನ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗಬೇಕಾಗುತ್ತೆ. ಇಲ್ಲಿಯ ಸಕ್ಕರೆ ಎಲ್ಲ ಮಾಲೀಕರು ಆ ರೈತ ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡಬೇಕು. ರೈತಾಪಿ ವರ್ಗ ರೈತ ಕುಲ ಇವತ್ತಿನ ಜನಮಾನಸಕ್ಕೆ ರೈತ ಕುಲ ಬೆಳೆದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸದೃಢವಾಗಬೇಕಂತೇಳಿ ನಾ ಎಲ್ಲ ರೈತರ ಒಕ್ಕೋರಲಿನ ಪ್ರಕಾರ ತಮಗೆ ಹೇಳಬೇಕಾಗುತ್ತೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ತುಂಬ ರೈತರು ಏನು ಹೋರಾಟ ಮಾಡ್ತಿದ್ದಾರೆ. ಕಬ್ಬಿಗೆ ಅವರು ಬೆಳೆದಂಥ ಕಬ್ಬಿಗೆ 3500 ಬೆಲೆ ನಿಗದಿ ಮಾಡಂತ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಜಮಖಂಡಿ ಘಟಕದಿಂದ ಸಂಪೂರ್ಣ ಬೆಂಬಲ ನೀಡ್ತೀವಿ. ಅದೇ ರೀತಿ ನಾಳೆ ದಿನ ಪ್ರತಿಷ್ಠಿತ ದೇಸಾಯಿ ಸರ್ಕಲ್, ಜಮಖಂಡಿಯ ದೇಸಾಯಿ ಸರ್ಕಲ್ದಲ್ಲಿ ಮುಂಜಾನೆ ರೋಡ್ ಬಂದ್ ಮಾಡುವ ಮುಖಾಂತರ ಹೋರಾಟ ಮಾಡಿ, ತದನಂತರ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ರಸ್ತೆ ಏನು ಹೆದ್ದಾರಿ ಏನಿದೆ ಅದು ಬಿಜಾಪುರ ಹೆದ್ದಾರಿ ಏನದ ಅದನ್ನ ಬಂದ್ ಮಾಡುವ ಮೂಲಕ ರೈತರ ಪ್ರತಿಭಟನೆ ನಡೀತದ. ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೀಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಎಲ್ಲ ರೈತರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದು. ಅದರಂತೆ ನಾಳೆ ಅಖಿಲ ಭಾರತ ವಿದ್ಯಾಪರಿಷತ್ ಸದಸ್ಯರ ಸಹಾಯದಿಂದ ನಾವು ಒಂದು ರೈತ ಚಳವಳಿಯನ್ನು ಆರಂಭ ಮಾಡುತ್ತಿದ್ದು, ನಾಳೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೂ ಈ ಜಮಖಂಡಿ ದೇಸಾಯಿ ಸರ್ಕಲ್ದಲ್ಲಿ ಈ ಒಂದು ಚಳವಳಿ ಆರಂಭಗೊಂಡು, ತದನಂತರ ಚಿಕ್ಕಲ್ ಕ್ರಾಸ್ ಕಡೆ ಈ ಒಂದು ಚಳವಳಿ ಹೋಗ್ತಾ ಇದ್ದು, ಅಲ್ಲಿ ಒಂದು ನಮ್ಮ ಏನು ರೈತರ ಬೇಡಿಕೆ ಇದೆಯಲ್ಲ, ಕಬ್ಬಿನ ದರ ಪ್ರತಿ ಟನ್ನಿಗೆ 3500 ದರವನ್ನು ನಿಗದಿ ಮಾಡಬೇಕು. ಇದು ಅಲ್ಲಿವರೆಗೂ ಕೂಡ ಈ ಒಂದು ಧರಣಿ ಸತ್ಯಾಗ್ರಹ ಅಲ್ಲಿ ಚಿಕ್ಕಲ್ ಕ್ರಾಸ್ನಲ್ಲಿ ಮುಂದುವರಿತಾನೆ ಇರುತ್ತೆ ಅಂತ ಹೇಳಿ